ನೋಡಿ, ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ದುಬೈನ ಅಬುಧಾಬಿಯಲ್ಲಿ ವಿಮಾನಗಳು ಮತ್ತೆ ಹಾರಾಟ ಮಾಡಲಿಕ್ಕೆ ಪುನರಾರಂಭ ಮಾಡಿವೆ. ಅಬುಧಾಬಿಯಿಂದ ಬೆಂಗಳೂರಿನತ್ತ ವಿಮಾನಗಳು ಮುಖ ಮಾಡಿವೆ. ರಾತ್ರಿ 2:30ಕ್ಕೆ ಬೆಂಗಳೂರು ತಲುಪಲಿವೆ ದುಬೈನ ವಿಮಾನಗಳು. ಅಬುಧಾಬಿಯಿಂದ ದೆಹಲಿಗೆ ಬಂದಿಳಿಯಲಿವೆ ವಿಮಾನಗಳು. ಮುಂಬೈ, ಚೆನ್ನೈ, ಬೆಂಗಳೂರಿಗೆ ದುಬೈನಿಂದ ಈಗ ವಿಮಾನಗಳು ಹೊರಟಿವೆ. ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಎಲ್ಲ ಕನ್ನಡಿಗರು, ಎಲ್ಲ ಭಾರತೀಯರು ಬೇರೆ ಬೇರೆ ರಾಜ್ಯಗಳಿಂದ ಅರಬ್ ರಾಷ್ಟ್ರಗಳಲ್ಲಿ ಸಿಲುಕಿಕೊಂಡಿರತಕ್ಕಂತಹ ಎಲ್ಲ ಭಾರತೀಯರು ಹಾಗೂ ಅದರಲ್ಲೂ ಪ್ರಮುಖವಾಗಿ ಕನ್ನಡಿಗರು ಎಲ್ಲರೂ ಕೂಡ ಈಗ ಸುರಕ್ಷಿತವಾಗಿ ಬರಲಿಕ್ಕೆ ಒಂದು ಅವಕಾಶ ಅಂತ ಹೇಳಬಹುದು. ಅಬುಧಾಬಿಯಿಂದ ದೆಹಲಿಗೆ ಬಂದಿಳಿಯಲಿವೆ ವಿಮಾನಗಳು. ರಾತ್ರಿ 2:30ಕ್ಕೆ ಬರತಕ್ಕಂತಹ ಸಾಧ್ಯತೆ ಇದೆ. ಮುಂಬೈ, ಚೆನ್ನೈ, ಬೆಂಗಳೂರಿಗೆ ವಿಮಾನಗಳು ಈಗಾಗಲೇ ಹೊರಟಿವೆ. ದುಬೈ, ಅಬುಧಾಬಿಯಲ್ಲಿ ವಿಮಾನ ಹಾರಾಟ ಮತ್ತೆ ಪುನರಾರಂಭವಾಗಿದೆ. ಅಬುಧಾಬಿಯಿಂದ ಬೆಂಗಳೂರಿನತ್ತ ವಿಮಾನಗಳು ಹೊರಟಿರತಕ್ಕಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ರಾತ್ರಿ 2:30ಕ್ಕೆ ಬೆಂಗಳೂರಿಗೆ ತಲುಪಲಿವೆ ದುಬೈನ ವಿಮಾನ ನಿಲ್ದಾಣಕ್ಕೆ ಬರಲಿದೆ. ಹಾಗಾಗಿ ದುಬೈನಲ್ಲಿರತಕ್ಕಂತಹ ಎಲ್ಲ ಕನ್ನಡಿಗರು ಅತ್ಯಂತ ಸುರಕ್ಷಿತವಾಗಿ ರಾಜ್ಯಕ್ಕೆ ಬರಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶೆ. ನೋಡಿ, ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ದುಬೈನ ಅಬುಧಾಬಿಯಲ್ಲಿ ವಿಮಾನಗಳು ಮತ್ತೆ ಹಾರಾಟ ಮಾಡಲಿಕ್ಕೆ ಪುನರಾರಂಭ ಮಾಡಿವೆ. ಅಬುಧಾಬಿಯಿಂದ ಬೆಂಗಳೂರಿನತ್ತ ವಿಮಾನಗಳು ಮುಖ ಮಾಡಿವೆ. ರಾತ್ರಿ 2:30ಕ್ಕೆ ಬೆಂಗಳೂರು ತಲುಪಲಿವೆ ದುಬೈನ ವಿಮಾನಗಳು. ಅಬುಧಾಬಿಯಿಂದ ದೆಹಲಿಗೆ ಬಂದಿಳಿಯಲಿವೆ ವಿಮಾನಗಳು. ಮುಂಬೈ, ಚೆನ್ನೈ, ಬೆಂಗಳೂರಿಗೆ ದುಬೈನಿಂದ ಈಗ ವಿಮಾನಗಳು ಹೊರಟಿವೆ. ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಎಲ್ಲ ಕನ್ನಡಿಗರು, ಎಲ್ಲ ಭಾರತೀಯರು ಬೇರೆ ಬೇರೆ ರಾಜ್ಯಗಳಿಂದ ಅರಬ್ ರಾಷ್ಟ್ರಗಳಲ್ಲಿ ಸಿಲುಕಿಕೊಂಡಿರತಕ್ಕಂತಹ ಎಲ್ಲ ಭಾರತೀಯರು ಹಾಗೂ ಅದರಲ್ಲೂ ಪ್ರಮುಖವಾಗಿ ಕನ್ನಡಿಗರು ಎಲ್ಲರೂ ಕೂಡ ಈಗ ಸುರಕ್ಷಿತವಾಗಿ ಬರಲಿಕ್ಕೆ ಒಂದು ಅವಕಾಶ ಅಂತ ಹೇಳಬಹುದು. ಅಬುಧಾಬಿಯಿಂದ ದೆಹಲಿಗೆ ಬಂದಿಳಿಯಲಿವೆ ವಿಮಾನಗಳು. ರಾತ್ರಿ 2:30ಕ್ಕೆ ಬರತಕ್ಕಂತಹ ಸಾಧ್ಯತೆ ಇದೆ. ಮುಂಬೈ, ಚೆನ್ನೈ, ಬೆಂಗಳೂರಿಗೆ ವಿಮಾನಗಳು ಈಗಾಗಲೇ ಹೊರಟಿವೆ. ದುಬೈ, ಅಬುಧಾಬಿಯಲ್ಲಿ ವಿಮಾನ ಹಾರಾಟ ಮತ್ತೆ ಪುನರಾರಂಭವಾಗಿದೆ. ಅಬುಧಾಬಿಯಿಂದ ಬೆಂಗಳೂರಿನತ್ತ ವಿಮಾನಗಳು ಹೊರಟಿರತಕ್ಕಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ರಾತ್ರಿ 2:30ಕ್ಕೆ ಬೆಂಗಳೂರಿಗೆ ತಲುಪಲಿವೆ ದುಬೈನ ವಿಮಾನ ನಿಲ್ದಾಣಕ್ಕೆ ಬರಲಿದೆ. ಹಾಗಾಗಿ ದುಬೈನಲ್ಲಿರತಕ್ಕಂತಹ ಎಲ್ಲ ಕನ್ನಡಿಗರು ಅತ್ಯಂತ ಸುರಕ್ಷಿತವಾಗಿ ರಾಜ್ಯಕ್ಕೆ ಬರಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶೆ. ನೋಡಿ, ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ದುಬೈನ ಅಬುಧಾಬಿಯಲ್ಲಿ ವಿಮಾನಗಳು ಮತ್ತೆ ಹಾರಾಟ ಮಾಡಲಿಕ್ಕೆ ಪುನರಾರಂಭ ಮಾಡಿವೆ. ಅಬುಧಾಬಿಯಿಂದ ಬೆಂಗಳೂರಿನತ್ತ ವಿಮಾನಗಳು ಮುಖ ಮಾಡಿವೆ. ರಾತ್ರಿ 2:30ಕ್ಕೆ ಬೆಂಗಳೂರು ತಲುಪಲಿವೆ ದುಬೈನ ವಿಮಾನಗಳು. ಅಬುಧಾಬಿಯಿಂದ ದೆಹಲಿಗೆ ಬಂದಿಳಿಯಲಿವೆ ವಿಮಾನಗಳು. ಮುಂಬೈ, ಚೆನ್ನೈ, ಬೆಂಗಳೂರಿಗೆ ದುಬೈನಿಂದ ಈಗ ವಿಮಾನಗಳು ಹೊರಟಿವೆ. ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಎಲ್ಲ ಕನ್ನಡಿಗರು, ಎಲ್ಲ ಭಾರತೀಯರು ಬೇರೆ ಬೇರೆ ರಾಜ್ಯಗಳಿಂದ ಅರಬ್ ರಾಷ್ಟ್ರಗಳಲ್ಲಿ ಸಿಲುಕಿಕೊಂಡಿರತಕ್ಕಂತಹ ಎಲ್ಲ ಭಾರತೀಯರು ಹಾಗೂ ಅದರಲ್ಲೂ ಪ್ರಮುಖವಾಗಿ ಕನ್ನಡಿಗರು ಎಲ್ಲರೂ ಕೂಡ ಈಗ ಸುರಕ್ಷಿತವಾಗಿ ಬರಲಿಕ್ಕೆ ಒಂದು ಅವಕಾಶ ಅಂತ ಹೇಳಬಹುದು. ಅಬುಧಾಬಿಯಿಂದ ದೆಹಲಿಗೆ ಬಂದಿಳಿಯಲಿವೆ ವಿಮಾನಗಳು. ರಾತ್ರಿ 2:30ಕ್ಕೆ ಬರತಕ್ಕಂತಹ ಸಾಧ್ಯತೆ ಇದೆ. ಮುಂಬೈ, ಚೆನ್ನೈ, ಬೆಂಗಳೂರಿಗೆ ವಿಮಾನಗಳು ಈಗಾಗಲೇ ಹೊರಟಿವೆ. ದುಬೈ, ಅಬುಧಾಬಿಯಲ್ಲಿ ವಿಮಾನ ಹಾರಾಟ ಮತ್ತೆ ಪುನರಾರಂಭವಾಗಿದೆ. ಅಬುಧಾಬಿಯಿಂದ ಬೆಂಗಳೂರಿನತ್ತ ವಿಮಾನಗಳು ಹೊರಟಿರತಕ್ಕಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ರಾತ್ರಿ 2:30ಕ್ಕೆ ಬೆಂಗಳೂರಿಗೆ ತಲುಪಲಿವೆ ದುಬೈನ ವಿಮಾನ ನಿಲ್ದಾಣಕ್ಕೆ ಬರಲಿದೆ. ಹಾಗಾಗಿ ದುಬೈನಲ್ಲಿರತಕ್ಕಂತಹ ಎಲ್ಲ ಕನ್ನಡಿಗರು ಅತ್ಯಂತ ಸುರಕ್ಷಿತವಾಗಿ ರಾಜ್ಯಕ್ಕೆ ಬರಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶೆ. ನೋಡಿ, ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ದುಬೈನ ಅಬುಧಾಬಿಯಲ್ಲಿ ವಿಮಾನಗಳು ಮತ್ತೆ ಹಾರಾಟ ಮಾಡಲಿಕ್ಕೆ ಪುನರಾರಂಭ ಮಾಡಿವೆ. ಅಬುಧಾಬಿಯಿಂದ ಬೆಂಗಳೂರಿನತ್ತ ವಿಮಾನಗಳು ಮುಖ ಮಾಡಿವೆ. ರಾತ್ರಿ 2:30ಕ್ಕೆ ಬೆಂಗಳೂರು ತಲುಪಲಿವೆ ದುಬೈನ ವಿಮಾನಗಳು. ಅಬುಧಾಬಿಯಿಂದ ದೆಹಲಿಗೆ ಬಂದಿಳಿಯಲಿವೆ ವಿಮಾನಗಳು. ಮುಂಬೈ, ಚೆನ್ನೈ, ಬೆಂಗಳೂರಿಗೆ ದುಬೈನಿಂದ ಈಗ ವಿಮಾನಗಳು ಹೊರಟಿವೆ. ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಎಲ್ಲ ಕನ್ನಡಿಗರು, ಎಲ್ಲ ಭಾರತೀಯರು ಬೇರೆ ಬೇರೆ ರಾಜ್ಯಗಳಿಂದ ಅರಬ್ ರಾಷ್ಟ್ರಗಳಲ್ಲಿ ಸಿಲುಕಿಕೊಂಡಿರತಕ್ಕಂತಹ ಎಲ್ಲ ಭಾರತೀಯರು ಹಾಗೂ ಅದರಲ್ಲೂ ಪ್ರಮುಖವಾಗಿ ಕನ್ನಡಿಗರು ಎಲ್ಲರೂ ಕೂಡ ಈಗ ಸುರಕ್ಷಿತವಾಗಿ ಬರಲಿಕ್ಕೆ ಒಂದು ಅವಕಾಶ ಅಂತ ಹೇಳಬಹುದು. ಅಬುಧಾಬಿಯಿಂದ ದೆಹಲಿಗೆ ಬಂದಿಳಿಯಲಿವೆ ವಿಮಾನಗಳು.
ರಾತ್ರಿ 2:30ಕ್ಕೆ ಬರತಕ್ಕಂತಹ ಸಾಧ್ಯತೆ ಇದೆ. ಮುಂಬೈ, ಚೆನ್ನೈ, ಬೆಂಗಳೂರಿಗೆ ವಿಮಾನಗಳು ಈಗಾಗಲೇ ಹೊರಟಿವೆ. ದುಬೈ, ಅಬುಧಾಬಿಯಲ್ಲಿ ವಿಮಾನ ಹಾರಾಟ ಮತ್ತೆ ಪುನರಾರಂಭವಾಗಿದೆ. ಅಬುಧಾಬಿಯಿಂದ ಬೆಂಗಳೂರಿನತ್ತ ವಿಮಾನಗಳು ಹೊರಟಿರತಕ್ಕಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ರಾತ್ರಿ 2:30ಕ್ಕೆ ಬೆಂಗಳೂರಿಗೆ ತಲುಪಲಿವೆ. ದುಬೈನ ವಿಮಾನ ನಿಲ್ದಾಣಕ್ಕೆ ಬರಲಿದೆ. ಹಾಗಾಗಿ ದುಬೈನಲ್ಲಿರತಕ್ಕಂತಹ ಎಲ್ಲ ಕನ್ನಡಿಗರು ಅತ್ಯಂತ ಸುರಕ್ಷಿತವಾಗಿ ರಾಜ್ಯಕ್ಕೆ ಬರಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ. ನೋಡಿ, ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ದುಬೈನ ಅಬುಧಾಬಿಯಲ್ಲಿ ವಿಮಾನಗಳು ಮತ್ತೆ ಹಾರಾಟ ಮಾಡಲಿಕ್ಕೆ ಪುನರಾರಂಭ ಮಾಡಿವೆ. ಅಬುಧಾಬಿಯಿಂದ ಬೆಂಗಳೂರಿನತ್ತ ವಿಮಾನಗಳು ಮುಖ ಮಾಡಿವೆ. ರಾತ್ರಿ 2:30ಕ್ಕೆ ಬೆಂಗಳೂರು ತಲುಪಲಿವೆ ದುಬೈನ ವಿಮಾನಗಳು. ಅಬುಧಾಬಿಯಿಂದ ದೆಹಲಿಗೆ ಬಂದಿಳಿಯಲಿವೆ ವಿಮಾನಗಳು. ಮುಂಬೈ, ಚೆನ್ನೈ, ಬೆಂಗಳೂರಿಗೆ ದುಬೈನಿಂದ ಈಗ ವಿಮಾನಗಳು ಹೊರಟಿವೆ. ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಎಲ್ಲ ಕನ್ನಡಿಗರು, ಎಲ್ಲ ಭಾರತೀಯರು ಬೇರೆ ಬೇರೆ ರಾಜ್ಯಗಳಿಂದ ಅರಬ್ ರಾಷ್ಟ್ರಗಳಲ್ಲಿ ಸಿಲುಕಿಕೊಂಡಿರತಕ್ಕಂತಹ ಎಲ್ಲ ಭಾರತೀಯರು ಹಾಗೂ ಅದರಲ್ಲೂ ಪ್ರಮುಖವಾಗಿ ಕನ್ನಡಿಗರು ಎಲ್ಲರೂ ಕೂಡ ಈಗ ಸುರಕ್ಷಿತವಾಗಿ ಬರಲಿಕ್ಕೆ ಒಂದು ಅವಕಾಶ ಅಂತ ಹೇಳಬಹುದು. ಅಬುಧಾಬಿಯಿಂದ ದೆಹಲಿಗೆ ಬಂದಿಳಿಯಲಿವೆ ವಿಮಾನಗಳು. ರಾತ್ರಿ 2:30ಕ್ಕೆ ಬರತಕ್ಕಂತಹ ಸಾಧ್ಯತೆ ಇದೆ. ಮುಂಬೈ, ಚೆನ್ನೈ, ಬೆಂಗಳೂರಿಗೆ ವಿಮಾನಗಳು ಈಗಾಗಲೇ ಹೊರಟಿವೆ. ದುಬೈ, ಅಬುಧಾಬಿಯಲ್ಲಿ ವಿಮಾನ ಹಾರಾಟ ಮತ್ತೆ ಪುನರಾರಂಭವಾಗಿದೆ. ಅಬುಧಾಬಿಯಿಂದ ಬೆಂಗಳೂರಿನತ್ತ ವಿಮಾನಗಳು ಹೊರಟಿರತಕ್ಕಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ರಾತ್ರಿ 2:30ಕ್ಕೆ ಬೆಂಗಳೂರಿಗೆ ತಲುಪಲಿವೆ. ದುಬೈನ ವಿಮಾನ ನಿಲ್ದಾಣಕ್ಕೆ ಬರಲಿದೆ. ಹಾಗಾಗಿ ದುಬೈನಲ್ಲಿರತಕ್ಕಂತಹ ಎಲ್ಲ ಕನ್ನಡಿಗರು ಅತ್ಯಂತ ಸುರಕ್ಷಿತವಾಗಿ ರಾಜ್ಯಕ್ಕೆ ಬರಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ. ನೋಡಿ, ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ದುಬೈನ ಅಬುಧಾಬಿಯಲ್ಲಿ ವಿಮಾನಗಳು ಮತ್ತೆ ಹಾರಾಟ ಮಾಡಲಿಕ್ಕೆ ಪುನರಾರಂಭ ಮಾಡಿವೆ. ಅಬುಧಾಬಿಯಿಂದ ಬೆಂಗಳೂರಿನತ್ತ ವಿಮಾನಗಳು ಮುಖ ಮಾಡಿವೆ. ರಾತ್ರಿ 2:30ಕ್ಕೆ ಬೆಂಗಳೂರು ತಲುಪಲಿವೆ ದುಬೈನ ವಿಮಾನಗಳು. ಅಬುಧಾಬಿಯಿಂದ ದೆಹಲಿಗೆ ಬಂದಿಳಿಯಲಿವೆ ವಿಮಾನಗಳು. ಮುಂಬೈ, ಚೆನ್ನೈ, ಬೆಂಗಳೂರಿಗೆ ದುಬೈನಿಂದ ಈಗ ವಿಮಾನಗಳು ಹೊರಟಿವೆ. ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಎಲ್ಲ ಕನ್ನಡಿಗರು, ಎಲ್ಲ ಭಾರತೀಯರು ಬೇರೆ ಬೇರೆ ರಾಜ್ಯಗಳಿಂದ ಅರಬ್ ರಾಷ್ಟ್ರಗಳಲ್ಲಿ ಸಿಲುಕಿಕೊಂಡಿರತಕ್ಕಂತಹ ಎಲ್ಲ ಭಾರತೀಯರು ಹಾಗೂ ಅದರಲ್ಲೂ ಪ್ರಮುಖವಾಗಿ ಕನ್ನಡಿಗರು ಎಲ್ಲರೂ ಕೂಡ ಈಗ ಸುರಕ್ಷಿತವಾಗಿ ಬರಲಿಕ್ಕೆ ಒಂದು ಅವಕಾಶ ಅಂತ ಹೇಳಬಹುದು. ಅಬುಧಾಬಿಯಿಂದ ದೆಹಲಿಗೆ ಬಂದಿಳಿಯಲಿವೆ ವಿಮಾನಗಳು. ರಾತ್ರಿ 2:30ಕ್ಕೆ ಬರತಕ್ಕಂತಹ ಸಾಧ್ಯತೆ ಇದೆ. ಮುಂಬೈ, ಚೆನ್ನೈ, ಬೆಂಗಳೂರಿಗೆ ವಿಮಾನಗಳು ಈಗಾಗಲೇ ಹೊರಟಿವೆ. ದುಬೈ, ಅಬುಧಾಬಿಯಲ್ಲಿ ವಿಮಾನ ಹಾರಾಟ ಮತ್ತೆ ಪುನರಾರಂಭವಾಗಿದೆ. ಅಬುಧಾಬಿಯಿಂದ ಬೆಂಗಳೂರಿನತ್ತ ವಿಮಾನಗಳು ಹೊರಟಿರತಕ್ಕಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ರಾತ್ರಿ 2:30ಕ್ಕೆ ಬೆಂಗಳೂರಿಗೆ ತಲುಪಲಿವೆ. ದುಬೈನ ವಿಮಾನ ನಿಲ್ದಾಣಕ್ಕೆ ಬರಲಿದೆ. ಹಾಗಾಗಿ ದುಬೈನಲ್ಲಿರತಕ್ಕಂತಹ ಎಲ್ಲ ಕನ್ನಡಿಗರು ಅತ್ಯಂತ ಸುರಕ್ಷಿತವಾಗಿ ರಾಜ್ಯಕ್ಕೆ ಬರಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ.